ನನ್ನ ಗೆಳೆಯ ಪ್ರವೀಣ್. ಅವಳ ಅಮ್ಮ ಕಾವೇರಿ. ನೋಡಲು ಸುಂದರವಾಗಿ, ಸ್ಲಿಮ್ ಆಗಿ ಇರಲು. ನೋಡಿದರೆ ಯಾರಿಗಾದರೂ ಬೇಕೇ ಬೇಕು ಎನಿಸುವ ನಾನು ಪ್ರವೀಣ್ ಕ್ಲಾಸ್ಮೇಟ್. ನಾನು ದಿನಾಲೂ ಅವರ ಮನೆಗೆ ಭೇಟಿ ನೀಡುತ್ತಿದ್ದೆ. ಪ್ರವೀಣ್ ಕ್ಲಾಸ್ಮೇಟ್ ನಾನು ದಿನಾಲೂ ಅವರ ಮನೆಗೆ ಭೇಟಿ ನೀಡುತ್ತಿದ್ದೆ. ಮಲಗುತ್ತಿದ್ದಂತೆ ಒಂದು ರವಿವಾರ ಪ್ರವೀಣ್ ಕರೆಯಲು ಮನೆಗೆ ಹೋದ. ಅವಳು ಪಕ್ಕದ ಮನೆ ಅಂಕಲ್ ಜೊತೆ ಮಲಗಿದ್ದಳು. ನಾನು ಅಂದು ವಿಡಿಯೋ ಮಾಡಿದೆ. ಫೋಟೋ ತೆಗೆದು ಮನೆಗೆ ಹೋದೆ. ನಂತರ ಸಂಜೆ ಅವರ ಮನೆಗೆ ಹೋದೆ. ಕಾವೇರಿ ಅಡುಗೆ ಮನೆಯಲ್ಲಿ ಇಡಲು. ಪ್ರವೀಣ್ ಎಲ್ಲಿ ಎಂದು ಕೇಳಿದಾಗ ಅವರು ಊರಿಗೆ ಹೋಗಿದ್ದಾರೆ ಎಂದು ಹೇಳಿದಳು. ನಾನು ಅಡುಗೆ ಮನೆ ಒಳಗೆ ಹೋಗಿ ಅಡುಗೆ ಮನೆಯ ಒಳಗೆ ಹೋಗಿದೆ. ಅವರು ಅಡುಗೆ ಮನೆ ಚಿಕ್ಕದು. ನನ್ನ ಟುಣ್ಣಿ ಅವಳ ಕುಂಡಿಗೆ ತಾಗುತ್ತಿತ್ತು. ಅವಳ ಹಪ್ಪಳ ಸಂಡಿಗೆ ಕರಿಯುತ್ತಿದ್ದಳು. ಅವಳ ಮೊಲೆ ಸೊಂಟ ನೋಡುತ್ತಾ ಪಾಪಾಡ್ ತಿನ್ನುತ್ತಿದ್ದೆ. ಅವಳ ಮೈ ಬೆವರಿನಿಂದ ಒದ್ದೆಯಾಗುತ್ತಿತ್ತು. ನಾನು ಕಾವೇರಿ ಆಂಟಿ ಟವಲ್ ತಂದು ಒರೆಸಲೇ ಅಂತ ಹೇಳಿದೆ. ಹೌದು ಎಂದಳು. ನಾನು ಟವಲ್ ತಂದು ಅವಳ ಬೆನ್ನಿಗೆ ಹಚ್ಚಿ ಒರೆಸಿದೆ. ಸೊಂಟ ಒರೆಸುತ್ತಾ ಕೊರಳು ಒರೆಸುತ್ತಾ ತಬ್ಬಿಕೊಂಡೆ. ನಂತರ ಕಿಸ್ ಕೊಟ್ಟೆ. ಅವಳು ಏನಿದು ಎಂದಳು. ನಾನು ಅವಳ ವಿಡಿಯೋ ತೋರಿಸಿದೆ. ಅದಕ್ಕೆ ಅವಳು ನನ್ನ ಗಂಡನ ತುಣ್ಣಿ ಹೇಳೋದಿಲ್ಲ, ಅದಕ್ಕೆ ಹಾಗೆ ಮಾಡಿದೆ ಎಂದಳು. ನಾನು ಕಾವೇರಿ ಡಾರ್ಲಿಂಗ್, ನನಗೂ ಬೇಕು ಎಂದು ಕಿಸ್ ಕೊಟ್ಟೆ. ಸರಿ ಎಂದಳು. ನಾನು ಪಾಪಾಡ್ ತಗೊಂಡು ನನ್ನ ಬಾಯಿಂದ ಅವಳ ಬಾಯಿಗೆ ಇಟ್ಟೆ. ಇಬ್ಬರು ತಿನ್ನುತ್ತಾ ರೊಮ್ಯಾನ್ಸ್ ಮುದ್ದುತ್ತಿದ್ದೆವು. ಅಷ್ಟರಲ್ಲಿ ಬೆಲ್ ಆಯಿತು. ನೋಡಿದರೆ ಪ್ರವೀಣ್. ನಂತರ ರಾತ್ರಿ ವೇಳೆ ಎಲ್ಲರೂ ಪ್ರವೀಣ್ನ ಮನೆಯಲ್ಲಿ ಮಲಗುತ್ತಿದ್ದೆವು. ನಡುರಾತ್ರಿ ಅವಳು ಎದ್ದು ನನ್ನನ್ನು ಎಬ್ಬಿಸಿ ಬಾ ಕೆಳಗೆ ಹೋಗೋಣ ಅಂದಳು. ನಾನು ಹೋದೆ. ಅವಳ ನೈಟಿ ಬಿಚ್ಚಿ ಅವಳ ಮೊಲೆಯನ್ನು ಹಿಸುಕುತ್ತಲೇ ಇದ್ದೆ. ಅವಳು ಸಹ ನನ್ನನ್ನೇ ತವಿಕೂದಲು. ಅವಳ ಪುಂಜಿಯೊಳಗೆ ನನ್ನ ತುಣ್ಣೆ ರಸವನ್ನು ಹಾಕಿದೆ. ಅವಳು ಸಾಕು ಅಂದಳು. ಮುಂಜಾನೆ ವೇಳೆ ಕಾವೇರಿ ಮನೆಗೆ ಹೋದೆ. ಅವಳು ಕೂದಲು ಕತ್ತಿಕೊಳ್ಳುತ್ತಲೂ ನಾನು ಹೋಗಿ ಹಿಂದಿನಿಂದ ಅಪ್ಪಿಕೊಂಡೆ. ಕಿಸ್ ಕೊಟ್ಟೆ. ಅವಳು ಏನಿದು ಸಾಯಂಕಾಲ 4 ಗಂಟೆ ಬಳಿಕ ಬಾ ಎಂದಳು. ನಾನು ಮನೆಗೆ ಹೋದೆ. ಅವಳು ರೆಡಿಯಾಗಿ ಟಿವಿ ನೋಡುತ್ತಾ ಕುಳಿತಳು. ಅಷ್ಟರಲ್ಲಿ ನಾನು ಹೋದೆ. ಅವಳು ಬೆಡ್ರೂಮ್ ಕದೆಯನ್ನು ಎಳೆದು ಸೀರೆ ಲಂಗ ತೆಗೆದು ಬಿಸಾಡಿದಳು. ಮೊಲೆ ತೆಗೆದು ಹಾಲು ಕುಡಿಸಿದಳು. ಬಾ ಹಬ್ಬು ಎಂದು ನಿಂತಳು. ನಾನು ತಡ ಮಾಡದೆ ಅವಳ ಮೇಲೆ ಬಿದ್ದೆ. ಮೊಲೆ ಅದುಮುತ್ತಾ ಮಜಾ ಅನುಭವಿಸಲು ಶುರು ಮಾಡಿದೆ. ತುಟಿಗೆ ಕಿಸ್ ಕೊಟ್ಟೆ. ಕೈಯಲ್ಲಿ ಕೈ ಇಟ್ಟು ಪೂಚಿಯಲ್ಲಿ ತುಣ್ಣೆ ಇಟ್ಟೆ. ಹಬ್ಬಲು ಶುರು ಮಾಡಿದೆ. 1 ಗಂಟೆಯಲ್ಲಿ 3 ಶೂಟ್ ಮಾಡಿ ಅವಳ ತುಲ್ಲು ಕೆಂಪು ಮಾಡಿದೆ. ಅವಳು ಸಾಕು ಅಂದಳು. ನಾನು ಒಮ್ಮೆಗೆ ಸಾಕು ಎಂದು ಮನೆಗೆ ಹೋದೆ. ನಂತರ ದಿನಾಲೂ ನಾನು ಅವಳ ಮನೆಯಲ್ಲಿ ಇರುತ್ತಿದ್ದೆ. ಒಂದು ದಿನ ಬೆಂಗಳೂರಿನಲ್ಲಿ ಮದುವೆ ಎಂದು ಪ್ರವೀಣ್ ಮತ್ತು ಅವನ ತಂದೆ ಹೋದರು. ಅದೇ ರಾತ್ರಿ ಅವಳು ಫಸ್ಟ್ ನೈಟ್ ಥರ ಅರೇಂಜ್ ಮಾಡಿ ನನ್ನನ್ನು ಕರೆದಳು. ಅವಳು ಕೇವಲ ಕಾಚ ಒಂದೇ ಹಾಕಿದ್ದಳು. ನಾನು ಎಲ್ಲ ಕಳೆದು ಬೆಡ್ ಮೇಲೆ ಅಂಗಾತ ಮಲಗಿದ್ದೆ. ಅವಳು ಹಾಲು ಕುಡಿಸಿದಳು. ಸೇಬು ಕುಯ್ದು ತಿಂದೆ. ಅವಳನ್ನು ಮಲಗಿಸಿದೆ. ಅವಳ ಸೊಂಟದ ಮೇಲೆ ಅಂಗೂರಿಟ್ಟು ತಿಂದೆ. ಅವಳ ಮೊಲೆಗಳ ಮೇಲೆ ಜೇನುತುಪ್ಪ ಹಚ್ಚಿ ನೆಕ್ಕಿದೆ. ಬಾಯಿಗೆ ಬಾಯಿ ಕೊಟ್ಟು ನೆಕ್ಕಿ ಕುಂಡಿ ಸವರಿದೆ. ಪೂಚಿಯಲ್ಲಿ ತುಣ್ಣೆ ಇಟ್ಟು ಜೋರಾಗಿ ಮಾಡುತ್ತಿದ್ದೆ. ಅವಳು ಹಾ ಹಾ ಎಂದು ಶಬ್ದ ಮಾಡುತ್ತಾ ತಬ್ಬಿಕೊಂಡು ಮಾಡು ಅಂದಳು. ನಾನು ಒಮ್ಮೆಗೆ ಹಾಕು ತೆಗೆ ಮಾಡಿದೆ. ನಂತರ ಅವಳನ್ನು ಹಿಂಬದಿಯಿಂದ
ಬಲವಾಗಿ ಅಪ್ಪಿ ಮಾಡಿದೆ. ಇಬ್ಬರು ಜೊಂಟಿಯಲ್ಲಿ ಮಲಗಿದ್ದೆವು. 3 ದಿನ ಹೀಗೇ ನಡೆಯಿತು. ಆಹಾ, ಎಂಥ ಸುಖ!